ರಾಜ್ಯದಲ್ಲಿ ಕಾವೇರಿ ಆರತಿ ಮಾಡೋದ್ರಿಂದ ಜನರಿಗೆ ಆಗೋದು ಲಾಭ ಆದ್ರೂ ಏನು? ಕೃಷಿಕರ ಕರುಳಿಗೆ ಕಾರ ಹರಿಯಲು ಸಿದ್ಧವಾಗಿದ್ದಾರೆ ಅಂತಂದ್ರೆ ತಪ್ಪಾಗ್ತದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಿದೆ. ಕಾವೇರಿ ಹೆಸರಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಬೇಳೆ ಏನಾದರೂ ಬೇಯಿಸ್ಕೊತಾ ಇದ್ದಾರೆ. ಅವರು ಕಾವೇರಿಗೆ ಆರತಿ ಮಾಡಲಿ, ನಾವು ಅವರಿಗೆ ಮಂಗಳಾರತಿ ಮಾಡೋಣ. KRS ಅಲ್ಲಿ ಇವರು ಮಾಡಕ್ಕೆ ಅಂದ್ರೆ ಕಾಪಿ ಮಾಡ್ಕೊಂಡು ಮಾಡಕ್ ಹೊರಟ್ರು ಅಂತ ಒಂದು ಕಾರ್ಯಕ್ರಮ. ಇದರ ಅವಶ್ಯಕತೆ ನಿಜವಾಗ್ಲೂ ಇತ್ತ, ಅಥವಾ ಇದರಿಂದ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿರೋದ? ಇದೇ ಹಣದಲ್ಲಿ ಉಪನಾಲೆಗಳನ್ನು ದುರಸ್ತಿಗೊಳಿಸಿ ಕೆರೆ ಕಟ್ಟೆಗಳ ಹೂಳು ತೆಗೆಸಿ ನೀರು ಹರಿಸಿದರೆ ರೈತರ ಬದುಕು ಬಂಗಾರವಾಗುತ್ತಿದ್ದಲ್ವೇ? ನಿಜವಾಗ್ಲೂ ಇದರಿಂದ ಪ್ಲಸ್ ಆಗತ್ತಾ? ಇದೆಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇವತ್ತಿನ ವಿಶೇಷ ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವಿರೋಧದ ನಡುವೆಯೂ ಕಾವೇರಿಗೆ ಕಾಂಗ್ರೆಸ್ಸಿಗರ ಮೊಂಡಾರತಿ. ಇಂದು ಮಂಡ್ಯ ಜಿಲ್ಲೆಯ KRS ಅಣೆಕಟ್ಟಿನ ಬಳಿ ಕಾವೇರಿ ಆರತಿಯನ್ನು ಮಾಡಿಯೇ ತೀರುತ್ತೇವೆ ಎಂದು ಹಠಕ್ಕೆ ಬಿದ್ದಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಮಂಡ್ಯ ಶಾಸಕ ರವಿಕುಮಾರ್ ಮೂವರು ಕೂಡ ಕೃಷಿ ಕುಟುಂಬದಿಂದ ಬಂದವರು. ಕೃಷಿಕರ ಕಷ್ಟಗಳನ್ನು ಕಣ್ಣಾರೆ ಕಂಡವರು, ಉಂಡವರು, ಕೃಷಿಕರಿಂದಲೇ ಆಯ್ಕೆಯಾಗಿ ಅಧಿಕಾರದ ಸ್ಥಾನಕ್ಕೆ ಏರಿದವರು. ಈಗ ಆ ಕೃಷಿಕರ ಕರುಳಿಗೆ ಕಾರ ಹರಿಯಲು ಸಿದ್ಧವಾಗಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಅವರ ಆಶಯಕ್ಕೆ ವಿರುದ್ಧ ಸೆಟ್ಟೆದ್ದು ನಿಂತಿದ್ದಾರೆ. ಅವರ ಮನವಿಯನ್ನು ತಿರಸ್ಕರಿಸಿ ಕಾವೇರಿಗೆ ಮೊಂಡಾರತಿ ಮಾಡಲು ಮುಂದಾಗಿದ್ದಾರೆ. ಅಣೆಕಟ್ಟು ಸುರಕ್ಷಿತ ಕಾಯ್ದೆಯ 2021 ಪ್ರಕಾರ ಅಣೆಕಟ್ಟೆಯ 20 ಕಿಲೋಮೀಟರ್ ಸುತ್ತ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಹಮ್ಮಿಕೊಳ್ಳುವಂತಿಲ್ಲ ಎನ್ನುವ ಕಾನೂನಿದೆ. ಇದನ್ನು ಮುಂದಿಟ್ಟು ಶಿವಪ್ರಕಾಶ್ ಎಂಬುವರು ಸರ್ಕಾರದ ಕಾಮಗಾರಿ ವಿರುದ್ಧ ಹೈಕೋರ್ಟ್ನಲ್ಲಿ PIL ಹೂಡಿದ್ದಾರೆ. ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಆದರೆ ಕಾನೂನನ್ನು ಗೌರವಿಸಬೇಕಾದ ಸರ್ಕಾರವೇ ಅದನ್ನು ಉಲ್ಲಂಘಿಸುತ್ತಿದೆ. ಆದ ಕಾರಣ ಅಣೆಕಟ್ಟೆಯ ಭದ್ರತೆಯ ಕುರಿತು ಕಿಂಚಿತ್ತು ಕಾಳಜಿಯಿಲ್ಲದ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಿದೆ. ಅವರು ಕಾವೇರಿಗೆ ಆರತಿ ಮಾಡಲಿ, ನಾವು ಅವರಿಗೆ ಮಂಗಳಾರತಿ ಮಾಡೋಣ ಎಂದು ಸಜ್ಜಾಗಿದ್ದಾರೆ. ಹಾಗೆ ಸರ್ಕಾರದ ಆಹ್ವಾನದ ಮೇರೆಗೆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ನಾಡಿನ ಮಠಾಧೀಶರಿಗೆ, ಗಣ್ಯರಿಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದೆಂದು ಮನವಿ ಕೂಡ ಮಾಡಿಕೊಂಡಿದೆ. ವೀಕ್ಷಕರೇ, ನಾನು ಆವಾಗಲೇ ಹೇಳ್ದಂಗೆ ಉತ್ತರ ಭಾರತದಲ್ಲಿ ಒಂದು ಪ್ರಸಿದ್ಧವಾಗಿ ತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಕೃತಿ, ಗಂಗಾ ನದಿಯಲ್ಲಿ ಮಾಡ್ತಕ್ಕಂಥ ಗಂಗಾರತಿ ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಪ್ರತೀತಿ ಅಲ್ಲಿದೆ. ಅದನ್ನ ಕಾಂಗ್ರೆಸ್ಸಿಗರು ಇಲ್ಲಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇದರ ಸಲುವಾಗಿ ಇದನ್ನ ಕಾಪಿ ಮಾಡಿ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ನದಿ ಪುಣ್ಯ ಕ್ಷೇತ್ರದಲ್ಲಿ KRS ಅಲ್ಲಿ ಇವರು ಮಾಡಕ್ಕೆ ಅಂದ್ರೆ ಕಾಪಿ ಮಾಡ್ಕೊಂಡು ಮಾಡಕ್ ಹೊರಟ್ರು ಅಂತ ಒಂದು ಕಾರ್ಯಕ್ರಮನ ಇದು. ಇದರ ಅವಶ್ಯಕತೆ ನಿಜವಾಗ್ಲೂ ಇತ್ತ, ಅಥವಾ ಇದರಿಂದ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿರೋದ? ಈಗ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ, ಯಾಕೆಂತಂದ್ರೆ ಈಗ ಅಲ್ಲಿ ಗಂಗಾ ನದಿಯ ತೀರದಲ್ಲಿ ಮಾಡೋದೇ ಬೇರೆ. ಇವತ್ತು ಇವರು ಮಾಡಕ್ಕೆ ಹೊರಟಿರತಕ್ಕಂಥದ್ದು KRS ನ ಅಣೆಕಟ್ಟೆ ಏನಿದೆ ಅಲ್ಲಿ ಮಾಡಕ್ಕೆ ಹೊರಟಿರತಕ್ಕಂಥದ್ದು. ಇವಾಗ ಆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಸುಮಾರು ಅಲ್ಲಿ ಬೆಳೆ ಬೆಳೆದಿರ್ತಕ್ಕಂಥ ಒಂದಷ್ಟು ರೈತರಿಗೂ ಕೂಡ ಸಮಸ್ಯೆ ಆಗ್ಬೋದು. ಅಥವಾ ಈ ದಸರಾ ಸಮಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದಾಗಿದ್ದು ಸಾಕಷ್ಟು ಜನರು ಇವತ್ತು ಮೈಸೂರಿನ ಕಡೆ ಬರ್ತಾ ಇದ್ರೆ ದಸರಾ ವೀಕ್ಷಣೆ ಮಾಡಲು. ಯಾಕೆಂದ್ರೆ ನವರಾತ್ರಿ ಅಂತ ಅಂದಾಗ ಮೈಸೂರಿನಲ್ಲಿ ನಿಮ್ಗೆಲ್ಲರಿಗೂ ತಿಳಿದೇ ಇದೆ, ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಆಗಿರ್ಬೋದು, ದಿನನಿತ್ಯ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಆಹಾರ ಮೇಳ ಆಗಿರ್ಬೋದು, ಸುಮಾರು ಕಾರ್ಯಕ್ರಮ ನಡೆಯೋದ್ರಿಂದ ಇಲ್ಲಿಗೆ ವರ್ಷಕ್ಕೊಮ್ಮೆ ದಸರಾ ವೀಕ್ಷಿಸಲು ರಾಜ್ಯ ಅಲ್ಲದೆ ದೇಶವ್ಯಾಪಿ ಜನರು ಇಲ್ಲಿಗೆ ಬರ್ತಾರೆ. ಸೊ ಅಂತಂದ್ರೆ KRS ಹೋಗೋದಂತೂ ಸುಲಭ. ಈ ಸಮಯದಲ್ಲಿ ಜನರನ್ನ ಮೆಚ್ಚೋದಿಕ್ಕೆ ಹೊಟ್ಟಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಇದು. ಇದರಿಂದ ನಿಜವಾಗ್ಲೂ ಕಾಂಗ್ರೆಸ್ಸಿಗರು ಇವತ್ತೇನು ಮಾಡಕ್ ಹೊರಟಿದ್ದಾರೆ, ಏನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ಕಾವೇರಿ ಆರತಿ ಅಂತ ಮಾಡಕ್ ಹೊರಟಿದ್ದಾರೆ, ನಿಜವಾಗ್ಲೂ ಇದರಿಂದ ಪ್ಲಸ್ ಆಗತ್ತಾ
ಅಥವಾ ಇದೇ ಮುಳುವಾಗುತ್ತಾ? ಯಾಕೆಂತಂದ್ರೆ ಜನರು ಇವತ್ತು ಬುದ್ಧಿವಂತರಾಗ್ತಾ ಇದ್ದಾರೆ. ನೀವು ಮಾಡಿದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಅಂದಿದ್ ಮಾತ್ರಕ್ಕೆ ಎಲ್ಲವನ್ನೂ ಸಹಿಸ್ಕೊಂಡಿದ್ದಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ನಿಜವಾಗಲೂ ಅವರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ ಈ ಒಂದು ಇದರಲ್ಲಿ ಸಮಯದಲ್ಲಿ. ಇನ್ನ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಆಯ್ಕೆ ಮಾಡಿಕೊಂಡಿರುವ ಸ್ಥಳ KRS ಜಲಾಶಯದ ಕೆಳಭಾಗದ ಪ್ರದೇಶ. ಇದು 1931ರಲ್ಲಿ ನಿರ್ಮಾಣಗೊಂಡ ಅಣೆಕಟ್ಟೆಗೆ ಈಗ 94 ವರ್ಷವಾಗಿದ್ದು ಇನ್ನೇನು ಶತಮಾನದ ಹೊಸ್ತಿಲಲ್ಲಿದೆ. ರೈತರ ಜೀವನಾಡಿ ಆಗಿರತಕ್ಕಂಥ ಕನ್ನಂಬಾಡಿ ಕಟ್ಟೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವ ಅನಾಹುತ ಸೃಷ್ಟಿಸುವ ಇಂಥ ಅವೈಜ್ಞಾನಿಕ ಯೋಜನೆಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ರೈತ ಹಿತರಕ್ಷಣಾ ಸಮಿತಿ ಬಿಗಿಪಟ್ಟು ಹಿಡಿದಿದೆ. ಆದರೆ ಕಾವೇರಿ ಆರತಿ ಮಾಡಿಯೇ ತೀರ್ತೇನೆಂಬ ಹಠಕ್ಕೆ ಬಿದ್ದಿರುವ DCM DK ಶಿವಕುಮಾರ್ ಅವರು ಕಾವೇರಿ ಆರತಿ ಎನ್ನುವುದು ಧಾರ್ಮಿಕ ಕಾರ್ಯಕ್ರಮ, ಅಮ್ಯೂಸ್ಮೆಂಟ್ ಪಾರ್ಕ್ ಎನ್ನುವುದು ಅಭಿವೃದ್ಧಿ, ಅದನ್ನು ಬೇಡ ಎನ್ನುವರಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಎನ್ನುವ ಉದ್ದಟತನದ ಮಾತನಾಡಿದ್ದಾರೆ DK ಶಿವಕುಮಾರ್ ಅವರು. ಯಾಕೆಂತಂದ್ರೆ ಅವ್ರದೇ ಸರ್ಕಾರ ಅಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು. ಇನ್ನು ಸರ್ಕಾರದ ಭಾಗವಾಗಿರುವ ಉಪಮುಖ್ಯಮಂತ್ರಿಯೇ ಮುಂದೆ ನಿಂತು ಹೀಗೆ ಹೇಳ್ತಿರೋದ್ರಿಂದ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯು ಆರತಿ ನಡೆಯುವ ಸ್ಥಳದ ಸಮತಟ್ಟು ಮಾಡಿ ಮುಗಿಸಿದೆ. ನದಿ ತೀರದ ಹಳ್ಳ ಕೊಳ್ಳಗಳಿಗೆ ಮಣ್ಣು ತುಂಬಿಸುವ ಆಗಿದೆ. ಆರತಿ ಎತ್ತಲು 45 ಮೀಟರ್ ಅಳತೆಯ ಸೋಪಾನಗಳು ಮತ್ತು ಜನರು ಕುಳಿತುಕೊಳ್ಳೋ ಕಾರ್ಯಕ್ರಮ ವೀಕ್ಷಿಸಲು 75 ಮೀಟರ್ ಅಷ್ಟು ಅಳತೆಯ ಅಂಕಣ ಕೂಡ ಸಿದ್ಧ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ ನಮಗೆ. ಸಿದ್ಧತೆ ಕಂಡು ಕ್ರೋಧಗೊಂಡಿರುವ ಮಂಡ್ಯದ ರೈತ ನಾಯಕರಾದ ಬೋರಯ್ಯ ಮತ್ತು ಸುನಂದ ಜಯರಾಮ್ ಅವರು ಉತ್ತರ ಪ್ರದೇಶದ ಗಂಗಾ ಆರತಿಯಿಂದ ಪ್ರೇರಿತವಾದ ಕಾವೇರಿ ಆರತಿಯು ಮೌಢ್ಯ ಬಿತ್ತುವ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿದ್ದಾರೆ. ಕರ್ಪೂರದ ಆರತಿಗೆ ಯಾಕೆ ಕೋಟ್ಯಾಂತರ ರೂಪಾಯಿ? ಡ್ಯಾಂ ಬಳಿ 10,000 ಜನ ಒಂದೆಡೆ ಸೇರಿದರೆ ಜಲ ಮತ್ತು ಪರಿಸರ ಮಾಲಿನ್ಯ ಉಂಟಾಗ್ತದೆ. ಕಾವೇರಿ ನದಿ ಕಲುಷಿತಗೊಂಡರೆ ಕುಡಿಯುವ ನೀರು, ತಿನ್ನುವ ಅನ್ನ ವಿಷವಾಗುತ್ತದೆ ಎಂದು ವಿವೇಕದ ಮಾತುಗಳನ್ನಾಡಿ ಎಚ್ಚರಿಸಿದ್ದಾರೆ. ವೈಜ್ಞಾನಿಕ ನಡೆಯನ್ನು ನೆನಪಿಸಿಕೊಡ ಎಂದರೆ ಅಷ್ಟಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಯೋಜನೆ ಜಾರಿಗೊಳಿಸುವುದರಿಂದ ಜಿಲ್ಲೆಯ ರೈತರಿಗೆ ಆಗುವ ಪ್ರಯೋಜನವೇನು? ಇದೇ ಹಣದಲ್ಲಿ ಉಪನಾಲೆಗಳನ್ನು ದುರಸ್ತಿಗೊಳಿಸಿ ಕೆರೆ ಕಟ್ಟೆಗಳ ಹೂಳು ತೆಗೆಸಿ ನೀರು ಹರಿಸಿದರೆ ರೈತರ ಬದುಕು ಬಂಗಾರವಾಗುತ್ತಿದ್ದಲ್ವೇ? ಇದು ಮಾಡಕ್ ಹೊರಟಿರಲಿಲ್ಲ ಕಾಂಗ್ರೆಸ್ ಸರ್ಕಾರದವರು. ಒಟ್ಟಿನಲ್ಲಿ ಮೈಸೂರು ಮತ್ತು ಮಂಡ್ಯ ಕೃಷಿ ಚಟುವಟಿಕೆಗಳಿಂದ ನಿರ್ಮಾಣವಾಗಿ ಈಗ ಬೆಂಗಳೂರು ಮೈಸೂರಿಗೂ ಕುಡಿಯುವ ನೀರು ಪೂರೈಸುತ್ತಿರುವ KRS ಜಲಾಶಯದ ಸುತ್ತ ನಡೆಯುತ್ತಿರುವ ಕಾಮಗಾರಿಗಳ ವಿರುದ್ಧ ಕಾವೇರಿ ಆರತಿ ವಿರುದ್ಧ ಈಗ ಪ್ರತಿಭಟನೆ ಕಾವೇರಿ ತೊಡಗಿದೆ. ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. 2016-2017ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದ ಜಲಾಶಯ ಸಮೀಪ 300 ಎಕರೆ ಪ್ರದೇಶದಲ್ಲಿ 1,500 ಕೋಟಿ ವೆಚ್ಚದಲ್ಲಿ ಡಿಸ್ನಿ ಲ್ಯಾಂಡ್ ಹಾಗೂ 125 ಅಡಿಯ ಕಾವೇರಿ ಪ್ರತಿಮೆಯನ್ನು ನಿರ್ಮಿಸಲಿ ನೀಲನಕ್ಷೆ ತಯಾರಿಸಿಕೊಂಡಿತ್ತು. ಡ್ಯಾಂ ಸಮೀಪದ ನಿಷೇಧಿತ ಪ್ರದೇಶದಲ್ಲಿ ಯೋಜನೆ ಜಾರಿಗೆ ತರಲಾಗುತ್ತಿದೆ ಎಂದು ಪರಿಸರ, ರೈತ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರಸ್ತೆಗಿಳಿದು ಚಳುವಳಿ ಮತ್ತು ಕಾನೂನು ಹೋರಾಟದ ಮೂಲಕ ಯೋಜನೆಗಳು ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು, ಈಗ ಅದು ಬೇರೊಂದು ಬಗೆಯಲ್ಲಿ ಕಾವೇರಿ ಆರತಿ ನೆಪದಲ್ಲಿ ಧಾರ್ಮಿಕ ಸೆರೆಗೊದ್ದು ಸಿದ್ಧವಾಗ್ತಾ ಇದೆ. ಅಭಿವೃದ್ಧಿಯ ನೆಪದಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳ ಹೋರಾಟ ಜೋರಾಗ್ತಾ ಇದೆ. ಜನರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಸರ್ಕಾರ ಜನರ ಬಾಯಿ ಮುಚ್ಚಿಸಲು ದೇವರ ಧರ್ಮವನ್ನು ಎಳೆದು ತಂದಿದೆ ಒಂದು ಕಾಂಗ್ರೆಸ್ ಸರ್ಕಾರ. ಪುರೋಹಿತರ ಶಾಹಿಗೆ ಮಣೆ ಹಾಕಿ ಕಂದಾಚಾರದ ಆರತಿಗೆ ಮುಂದಾಗಿದೆ. ಐತಿಹಾಸಿಕ ಅಣೆಕಟ್ಟೆಯ ಸುರಕ್ಷತೆಗೆ, ಜೀವ ವೈವಿಧ್ಯ ಪರಿಸರಕ್ಕೆ ಕಾವೇರಿ ಆರತಿಯಿಂದ ಧಕ್ಕೆ ಆಗ್ತಾ ಇದೆ. ಜನಜಂಗುಳಿ ಕಾಮಗಾರಿಯಿಂದ ಕಾವೇರಿಯ ಒಡಲು ಕಲುಷಿತಗೊಳ್ಳುತ್ತಿದೆ. ಕಾವೇರಿಯನ್ನು ನಂಬಿ ಬದುಕುತ್ತಿರುವ ರೈತರು ಘಾಸಿಗೊಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕಾವೇರಿ ಆರತಿಯಂತಹ ಮೌಢ್ಯ ಬಿತ್ತುವ ಕಾರ್ಯಕ್ರಮಗಳಿಗೆ ತಡೆಯೊಡ್ಡಿ ನಾಡಿನ ಜ್ವಲಂತ ಸಮಸ್ಯೆಗಳ ಗಮನ ಹರಿಸಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಮೂಲಭೂತವಾದಿಗಳ ವಿರುದ್ಧ ದಸರಾದಲ್ಲಿ ತೋರಿದ ಧೈರ್ಯವನ್ನು ಕಾವೇರಿ ಆರತಿಯಲ್ಲೂ ತೋರಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ. ಇಲ್ಲದಿದ್ದರೆ ಕಾವೇರಿಯ ರಭಸಕ್ಕೆ, ರೈತರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಚ್ಚಿ ಹೋಗಲಿದೆ, ನಿಜವಾಗಲೂ ಕೊಚ್ಚಿ ಹೋಗಲಿದೆ. ಈಗಲಾದರೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಥವಾ DK ಶಿವಕುಮಾರ್ ನೇತೃತ್ವದ ಸರ್ಕಾರ ನೀವೇ ತೆಗೆದುಕೊಂಡ್ರೆ ಒಂದು, ಯಾಕೆಂತಂದ್ರೆ ಜನಗಳ ಮೆಚ್ಚೋದಿಕ್ಕೆ ಅಂತ ಪ್ರಯತ್ನ ಪಡ್ತಿದ್ರಿ, ಯಾವುದಾದ್ರಲ್ಲೋ ಮೆಚ್ಚೋದಿಕ್ಕೆ ಹೊರಟಿದ್ರಿ. ಇದರ ಅವಶ್ಯಕತೆ ಇಲ್ಲ. ಯಾರು ನಾವು ಮೆಚ್ಚೋದಿಕ್ಕೆ ನೀವು ಹೊರಟಿರ್ತಕ್ಕಂಥದ್ದು ಅಂದ್ರೆ ರೈತರಿಗೆ ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾನು ಮಾಡನೇ ತೀರ್ತೀನಿ ಅಂತ ಹೊರಟಿದ್ರಿ. ಇದರಿಂದ ಲಾಭ ಆದ್ರೇನು? ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಹೊರಟಿದ್ರಿ. ಇದರ ಅವಶ್ಯಕತೆ ಇರಲಿಲ್ಲ. ಹಿಂದಾಗಿಯೂ ಇದನ್ನ ಎಚ್ಚೆತ್ಕೊಂಡು ಇದನ್ನ ಮುಂದೆ ಏನಾದರೂ ಪರಿಹಾರ ಕಂಡುಕೊಳ್ತಾರ
ಸರ್ಕಾರ ನಿಜವಾಗ್ಲೂ ಇದ್ರ ರೈತರಿಗೆ ಆಗುವಂತ ಸಮಸ್ಯೆನ ಪರಿಹಾರಗೊಳ್ಳುತ್ತಾ ಕಾದು ನೋಡ್ಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.